ರಾಮಗುರುತ ಗ್ರಾಮದಲ್ಲಿ ಏನು ಮಾನ್ಯ ವಿವೇಕಾನಂದ ದೊಡಮನಿ ಈ ಒಂದು ಜೋಡಿಗಳು ಪ್ರೀತಿಸಿ ಮದುವೆಯಾಗಿ ಸುಮಾರು 8-9 ಅವರ ಸಂಸಾರ ನಡೆಸಿದ ನಂತರ ಏನು ಹೆರಿಗೆಗಾಗಿ ತವರು ಮನೆಗೆ ಬಂದ ಗಂಡನ ಮನೆಗೆ ಬಂದಳು. ಆ ಸಮಯದಲ್ಲಿ ಆ ಕ್ರೂರಿ ತಂದೆ ಹೆತ್ತ ಮಗಳನ್ನೇ ಕತ್ತರಿಸಿದ್ದಾನೆ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಹಿಂದೂಗಳು ನಾವೆಲ್ಲರೂ ಒಂದೇ, ಈ ದೇಶದಲ್ಲಿ ಜಾತಿ ಇಲ್ಲ, ನಾವೆಲ್ಲರೂ ಒಂದೇ ಅಂತೇಳಿ ಹೇಳ್ಕೊಂತಿರುವಂಥ ಈ ಒಂದು ನಾಗರಿಕ ವ್ಯವಸ್ಥೆಯಲ್ಲಿ ನಾಗರಿಕ ವ್ಯವಸ್ಥೆನೇ ತಲೆ ತಗ್ಗಿಸುವಂಥ ಘಟನೆ ನಡೆದಿದೆ. ಅದು ಅಷ್ಟಾದರೂ ಕೂಡ ಸಂಬಂಧಪಟ್ಟಂಥ ಸಾಮಾಜಿಕ ಇಲಾಖೆ ಸತ್ತಿದೆ ಏನೋ ಗೊತ್ತಿಲ್ಲ. ಮತ್ತು ಏನು ಜಿಲ್ಲಾಡಳಿತ ತಕ್ಷಣಕ್ಕೆ ಬರಬೇಕಾದವರು ಜಿಲ್ಲಾಡಳಿತ ಅದು ಕೂಡ ಬಂದಿಲ್ಲ. ಆದರೆ ನಮ್ಮ ಪೊಲೀಸ್ ಇಲಾಖೆಯವರು ಚೆನ್ನಣ್ಣವ್ರ ಸಾಹೇಬರು ಸ್ಪಂದನೆ ಮಾಡಿ ಗಾಯಗಳಿಗೆ ತಕ್ಷಣ ಆಸ್ಪತ್ರೆ ಸಾಗಿಸಿ ಅವರ ಆರೋಗ್ಯದಲ್ಲಿ ಏನು ಆಗಿದೆ ಅಂತೆಲ್ಲ ಅರಿತುಕೊಂಡು ಸ್ವತಃ ಅವರೇ ಫೀಸನ್ನು ಕಟ್ಟಿ ಮಾನ್ಯತೆ ಮಾಡಿದ್ದಾರೆ. ಆದರೆ ಜಿಲ್ಲಾಡಳಿತವಾಗಲಿ ಸಾಮಾಜಿಕ ಇಲಾಖೆ ಆಗಲಿ ಸ್ಪಂದನೆ ಮಾಡಿಲ್ಲ. ಅದಕ್ಕಾಗಿ ಈ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಆಗಿದೆ. ಅದಕ್ಕಾಗಿ ದಲಿತರಿಗೆ ಇಲ್ಲಿ ಬದುಕಲಿಕ್ಕೆ ಭಾಳ ಭಯದಿಂದ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ಕೂಡಲೇ ಏನು ಮಾನ್ಯಗಳ ತಂದೆ ಪ್ರಕಾಶ್ ಗೌಡನನ್ನು ತಕ್ಷಣ ಪೊಲೀಸ್ ಇಲಾಖೆಯವರು ಬಂಧನವನ್ನು ಅಷ್ಟೇ ಅಲ್ಲ, ಕಾನೂನು ಸುಪರ್ದಿಕೊಂಡು ಅವರ ಮೇಲೆ ಸೂಕ್ತ ಕಾನೂನು ಕಠಿಣ ಕ್ರಮ ಆಗಬೇಕು. ಹಂಗೆ ಯಾವುದೋ ಕಾನೂನು ಶಿಕ್ಷೆ ಆಗಬೇಕು. ಇನ್ನೊಂದು ವಿಷಯ ಏನಂದರೆ, ನಾವು ಚಾರ್ಜ್ ಶೀಟ್ ಸಲ್ಲಿಸುವಾಗ ಸರಿಯಾದ ಪೊಲೀಸ್ ಇಲಾಖೆಯವರು ಸರಿಯಾದ ಸಾಕ್ಷ್ಯಾಧಾರ ಸಂಗ್ರಹಿಸಿ ಆರೋಪಿ ಕಾನೂನು ಕುಣಿಕಿಂದ ಹೊರಗಡೆ ಬರದಂತೆ ಮಾಡಿಕೊಂಡು ಅವರಿಗೆ ಭಾರತೀಯ ದಂಡ ಸಂಹಿತೆ ಪ್ರಕಾರ ಕೊಲೆ, ಜಾತಿ ದೌರ್ಜನ್ಯ ಕೇಸು, ಕೊಲೆ, ಬೆದರಿಕೆ ಇವೆಲ್ಲ ಶಿಕ್ಷಣಗಳನ್ನು ಹಾಕಿ ಕೊಲೆಗಾರರಿಗೆ ಹೊರಗೆ ಬರದಂತೆ ನೋಡಿಕೊಂಡು ಅವರಿಗೆ ಜೀವಾವಧಿ ಕಲ್ಲು ಶಿಕ್ಷೆ ಮಾಡಬೇಕಂತೇಳಿ ನಮ್ಮ ಬಹುಜನ ಸಮಾಜ ಪಾರ್ಟಿಯಿಂದಾಗಲಿ ಮತ್ತು ಎಲ್ಲ ದಲಿತ ಪರವಾದ ಸಂಘಟನೆಗಳನ್ನು ಇವತ್ತು ಒತ್ತಾಯ ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಈ ಸಮಯದಲ್ಲಿ ನಾವು ಪ್ರಶ್ನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುತ್ತೇವೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.